ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಸರ್ಕಾರದವರು ಈ ಬಿತ್ತನೆ ಬೀಜಗಳಲ್ಲಿ ಈ ದುಪ್ಪಟ್ಟು ಮಾಡಿರೋ ವಿಷಯದ ಬಗ್ಗೆ ನಾನು ಸರ್ಕಾರಕ್ಕೆ ತಿಳಿಯಬಯಸೋದೇನೆಂದರೆ, ಹೋದ ಸಾರಿ ಸರ್ಕಾರನೇ ಸುಮಾರು 180 ತಾಲೂಕುಗಳು ಬರಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿದ್ದು. ಕುಡಿಯೋದಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ, ದನಕರುಗಳಿಗೆ ನೀರಿಲ್ಲ. ಇಂಥ ಸಮಯದಲ್ಲಿ ನಾವು ಬೆಳೆ ಬೆಳೆಯೋದಕ್ಕಾಗಲಿಲ್ಲ. ಇಂಥ ಸಮಯದಲ್ಲಿ ನಾವು ಈ ಸಾರಿ ಮುಂಗಾರು ಒಂದು ತೃಪ್ತಿದಾಯಕವಾಗಿ ಮಳೆ ಆಗೈತೆ. ಈಗ ಬಿತ್ತನೆ ಮಾಡಬೇಕಂತ ಹೋದರೆ ಸುಮಾರು 1/3 ಭಾಗದಷ್ಟು ರೈತರ ಮೇಲೆ ಜಾಸ್ತಿ ಮಾಡಿ ಬಿತ್ತನೆ ಬೀಜಗಳ ರೇಟು ಒಂದು ಕಡೆ ಭಾಗ್ಯಗಳನ್ನು ಕೊಟ್ಟು ಇನ್ನೊಂದು ಕಡೆ ರೈತರಿಂದ ಈ ಥರ ವಸೂಲಿ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರವನ್ನು ಕೇಳೋದಕ್ಕೆ ಬಯಸ್ತೀನಿ. ಇದರಿಂದ ಆರ್ಥಿಕವಾಗಿ ಯಾವ ರೀತಿ ನಷ್ಟ ಆಗುತ್ತೆ ರೈತನಿಗೆ? ನಷ್ಟ ಆಗುತ್ತಂದರೆ, ಒಂದು ಬಿತ್ತನೆ ಬೀಜ ಜಾಸ್ತಿ ಆದರೆ ರಸಗೊಬ್ಬರಗಳು, ಆಳುಗಳು ಎಲ್ಲ ಜಾಸ್ತಿ ಆಗುತ್ತೆ. ಹೋದ ಸಾರಿನೇ ನಾವು ಕುಸಿದು ಬಿದ್ದಿದ್ದೀವಿ, ನೆಲ ಕಚ್ಚಿಬಿಟ್ಟಿದ್ದೀವಿ. ಈ ಸಾರಿ ನಾವು ಎಲ್ಲಿಂದ ತರಬೇಕು? ಅವು ಕೊಡೋದಾದರೆ ಈ ಭಾಗ್ಯಗಳ ಜೊತೆಯಲ್ಲಿ ಉಚಿತವಾಗಿ ಕೊಡಲಿ, ನಮಗೆ ಸಂತೋಷ ಪಡ್ತೀವಿ. ಈ ಭಾಗ್ಯಗಳು ಕೊಟ್ಟು ಪ್ರಯೋಜನ ಏನು? ಈಗ ಭಾಗ್ಯ ಕೊಟ್ಟರು ಈ ಸಾರಿ ಈ ಕೈಯಿಂದ ಕಿಟ್ಕೊತಾ ಇದ್ದಾರಲ್ಲ ಅವರು. ಅದಕ್ಕೆ ಸರ್ಕಾರದ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರವನ್ನು ಇದರ ಕಡೆ ಗಮನ ಹರಿಸೋದಕ್ಕೆ ಒತ್ತಾಯ ಮಾಡ್ತೀವಿ ನಾವು. ಕಳೆದ ಬಾರಿ ಮುಂಗಾರು ಮಳೆ ಕೈಕೊಟ್ಟಂಥ ಸಂದರ್ಭದಲ್ಲಿ ರೈತರು ಕಂಗಾಲಾಗಿ ಬಿತ್ತನೆ ಮಾಡಿ ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಸರ್ಕಾರ ನೆರವಿಗೆ ಬರಬೇಕಿತ್ತು. ಕಳೆದ ಬಾರಿ ಬರಲಿಲ್ಲ. ಆದರೆ ಈ ಬಾರಿ ಮುಂಗಾರು ಮಳೆ ಒಳ್ಳೆಯ ಉತ್ತಮವಾದ ಫಲಿತಾಂಶ ಕೊಟ್ಟಿದೆ. ಅಂಥ ಸಂದರ್ಭದಲ್ಲಿ ಕಳೆದ ಬಾರಿ ನಷ್ಟ ಹೊಂದಿರತಕ್ಕಂಥ ರೈತರ ಹೊಟ್ಟೆ ಮೇಲೆ ಇವತ್ತು ಸರ್ಕಾರ ಬರೆ ಇಟ್ಟಂಥ ಕೆಲಸ ಮಾಡ್ತಾಯಿದೆ. ವಿಚಾರ ಏನು ಅಂತಂದರೆ, ಕಳೆದ ಬಾರಿ ಇದ್ದಂತಹ ಬೆಲೆಗಳನ್ನು ಈ ಬಾರಿ ಬಿತ್ತನೆ ಬೀಜ ದುಪ್ಪಟ್ಟು ಬೆಲೆ ಜಾಸ್ತಿ ಮಾಡಿ ರೈತನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಏನು ರಾಗಿ 5 kg ಮೇಲೆ 45 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನೆಲಗಡಲೆ 30 kg ಚೀಲದ ಮೇಲೆ 420 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ತೊಗರಿ ಮೇಲೇನೂ ಜಾಸ್ತಿ ಮಾಡಿದ್ದಾರೆ. ಮೆಕ್ಕೆಜೋಳದ ಮೇಲೆ ಹೆಚ್ಚುವರಿ ಮಾಡಿದ್ದಾರೆ. ರೈತ ಕೊನೆ ಬಾರಿ ಲಾಸ್ ಆದಂಥ ಸಂದರ್ಭದಲ್ಲಿ ಇವತ್ತು ರೈತನ ನೆರವಿಗೆ ಸರ್ಕಾರ ಬರಬೇಕಿತ್ತು. ಅಂಥದ್ದು ಇವತ್ತು ದುಬಾರಿ ಬೆಲೆಗಳು ಬಿತ್ತನೆ ಬೀಜದ ಮೇಲೆ ಮಾಡಿ ರೈತನ ಹೊಟ್ಟೆಗೆ ಬರೆ ಎಳೆದಂಥ ಸರ್ಕಾರ, ಆ ಸರ್ಕಾರ ಇವತ್ತು ಏನು ಹೆಚ್ಚುವರಿ ಮೊತ್ತ ಮಾಡಿದೆಯೋ ಇದನ್ನು ಆಯಾ ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಜವಾಬ್ದಾರಿ ಕೊಟ್ಟು ಇಂದಿನ ದರದ ಪಟ್ಟಿಗೆ ಇದನ್ನು ರೈತರು ಸಿಗುವಂತೆ ಮಾಡಬೇಕು ಅಂತೇಳಿ ಹೇಳಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.